ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಕೇರಳ ಸ್ಟೈಲ್ ಫಿಶ್ ಮಸಾಲನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಫಸ್ಟು ಸಮದಾಳಿ ಫಿಶನ್ನು ತೊಗೊಂಡಿದ್ದೀನಿ. ಒಂದು ದೊಡ್ಡ ಸಮದಾಳಿ ಸಿಕ್ಕಿತ್ತು. ಕೇರಳದಲ್ಲಿ ಕಾಗಲ್ಸಿ ಫಿಶಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ, ಆಯಿತಾ. ನಾನಿಲ್ಲಿ ಫಸ್ಟು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ ಅದ್ರ ಪೇಸ್ಟು, ಆಮೇಲೆ ಸ್ವಲ್ಪ ರವೆ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಮಸಾಲ ರೆಡಿ ಮಾಡಿ ಅದನ್ನು ಫಿಶ್ಶಿಗೆ ಚೆನ್ನಾಗಿ ಹಚ್ಚಿ 5 ನಿಮಿಷ ಮ್ಯಾರಿನೇಟಿಗೆ ಇಟ್ಟಿದ್ದೆ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಉಳ್ಳಾಗಡ್ಡಿ, ಟೊಮ್ಯಾಟೊ ಎಲ್ಲ ಹಾಕಿ ಫ್ರೈ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಟು, ಇಲ್ಲಿ ಇನ್ನೊಂದು ಕಡೆ ಏನು ಮಾಡ್ತೀನಿ, ಫಿಶ್ ಮ್ಯಾರಿನೇಟ್ ಆಗಿರುತ್ತಲ್ವ ಅದನ್ನು ಹಾಗೆ ನಾನು ಮಸಾಲ ಫ್ರೈನ ಮಾಡ್ಕೋತೀನಿ, ಆಯಿತಾ. ಮಸಾಲ ಫ್ರೈಗೆ ಸ್ವಲ್ಪ ಆಯಿಲ್ ಹಾಕಿ, ಕೊಕೊನಟ್ ಆಯಿಲೇ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಮಾಡ್ತಾ ಇಲ್ಲಿ ಈ ಕಡೆ ಏನು ಮಸಾಲ ಮಾಡ್ತಿರ್ತೀವಲ್ವ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಮತ್ತು ಗ್ರೀನ್ ಮಸಾಲ ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಲಿಂಬೆಹಣ್ಣು ಹಾಕಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತೀನಿ. ಚಿಲ್ಲಿ ಪೌಡ್ರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಡ್ರೈ ಮಾಡಲಿಕ್ಕೆ ಬಿಟ್ಟು, ಆಮೇಲೆ ಹಿಂದ್ಗಡೆ ಹೋಗಿ ಬಾಳೆ ಎಲೆನ ಕಟ್ ಮಾಡ್ಕೊಂಡು ಬಂದು ಬಾಳೆ ಎಲೆನ ಗ್ಯಾಸ್ ಮೇಲೆ ಸ್ವಲ್ಪ ಬಾಡಿಸ್ಕೊತೀನಿ. ಯಾಕಂದರೆ ಇಲ್ಲಾಂದರೆ ಬಾಳೆ ಎಲೆ ಕಟ್ಟಾಗಿಬಿಡುತ್ತೆ. ಅದಕ್ಕೋಸ್ಕರ ಬಾಳೆಲೆನ ಬಾಡಿಸ್ಕೊಂಡು ಕೊಕೊನಟ್ ಆಯಿಲ್ನ ಹಚ್ಚಿ ಮಸಾಲ ರೆಡಿಯಾಗಿರುತ್ತಲ್ವ, ಸ್ವಲ್ಪ ತಣ್ಣದ ಮೇಲೆ ಆ ಮಸಾಲ ಹಾಕಿ, ಫಿಶ್ ಫ್ರೈ ಆಗಿರುತ್ತೆ ಅದನ್ನು ಹಾಕಿ, ಅದ್ರ ಮೇಲೆ ಮತ್ತೆ ಉಳಿದಿರೋ ಮಸಾಲನೆಲ್ಲ ಹಾಕಿ, ಬಾಳೆಲೆನ ಎರಡೂ ಕಡೆಯಿಂದ ಮಡಚಿ ದಾರದಲ್ಲಿ ಎರಡೂ ಸೈಡನ್ನು ಕಟ್ಟಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಫಿಶ್ ಮಸಾಲ ರೆಡಿಯಾಗುತ್ತೆ. ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಸುರ್ಮೈ ಫಿಶಲ್ಲೂ ಮಾಡ್ಬೋದು, ತುಂಬಾ ಟೇಸ್ಟಾಗಿ ಬರುತ್ತೆ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಬೇಕು. ಯಾಕಂದರೆ ಇಲ್ಲಿ ಯಾರಿಗೂ ಯಾರೂ ಆಗಲ್ಲ ಅಲ್ವಾ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.